ನಾಟಿ ಸ್ಟೈಲ್ ಹಳ್ಳಿ ಥರ ಒಂದು ರುಚಿಯಾಗಿರೋ ಒಂದು ಮಟನ್ ಸಾರು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಇದು. ಈ ಥರ ನೀವು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿ ಇರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ. ವೆಲ್ಕಮ್ ಟು ವಿಜೂಸ್ ಕಿಚನ್. ನಮಸ್ಕಾರ, ನಾನು ವಿಜಯಲಕ್ಷ್ಮಿ. ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹೊಸ ಹೊಸ ರೆಸಿಪಿಗಾಗಿ. ಈಗ ನಾನು 3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 10-15 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ 1.5 ಇಂಚಷ್ಟು, ಮೆಣಸು ಒಂದು ಅರ್ಧ ಸ್ಪೂನಷ್ಟು, 3 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಕಿ ಕೆಂಪುಗಾಗೋವರೆಗೂ ಹುರ್ಕೊಳ್ಬೇಕು. ಸಣ್ಣ ಉರಿಲೇ ಹುರ್ಕೊಳ್ಳಿ, ಸೀಸ್ಬಾರ್ದು. ಮತ್ತು ಈಗ ನಾನು ಒಂದು 4-5 ಸ್ಪೂನಷ್ಟು ತೆಂಗಿನಕಾಯಿ ಮತ್ತು ಕೊಬ್ಬರಿ, ಕೊತ್ತಂಬರಿ ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ನಾನು ಒಂದು ಕುಕ್ಕರ್ಗೆ 1.5 ಸ್ಪೂನಷ್ಟು ತುಪ್ಪ ಹಾಕಿ ಈರುಳ್ಳಿನೂ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಎಳೆ ಮಟನ್ ತೊಗೊಂಡಿದ್ದೀನಿ, ಒಂದು ಅರ್ಧ kg. ಇಷ್ಟನ್ನು ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಬಾಡಿಸ್ಕೊಳ್ಬೇಕು. ಇದಾದಮೇಲೆ ರುಬ್ಬಿರೋ ಖಾರನೂ ಹಾಕಿ ಒಂದು 4-5 ವಿಷಲ್ ಬರೆಸ್ಕೊಳ್ಳಿ. ತುಂಬಾ ರುಚಿಯಾಗಿರೋ ಒಂದು ಸಾರು, ಟೇಸ್ಟಿ ಇರುತ್ತೆ ಇದು ಸಾರು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 3-4 ವಿಷಲ್ ಬರೆಸ್ಕೊಳ್ಳಿ. ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ಸಾರು. ನೋಡಿ, ಬೆಂದರೆ ಈ ಥರ ಚೆನ್ನಾಗಿ ರುಚಿಯಾಗಿರೋ ಘಮ ಘಮ ಅನ್ನೋ ಒಂದು ಮಟನ್ ಸಾರು ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ. ಹಾಗಿದ್ರೆ ಯಾಕೆ ತಡ, ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.